ಇದು ರಾಮಲಿಂಗಾರೆಡ್ಡಿ ಅವರಿಗೆ ಕುರಿತಾದಂತಹ ಒಂದು ಸ್ಫೋಟಕ ಸ್ಟೋರಿ. ನಗರಾಭಿವೃದ್ಧಿ ಖಾತೆಯನ್ನ ಯಾರು ತಪ್ಪಿಸಿದ್ರು? ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡ್ಲಿಕ್ಕೆ ಅವರೇ ಕಾರಣ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿದ್ದಾಯ್ತು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದು ಕೂಡ ಆಯಿತು. ಆದರೆ ಖಾತೆ ಹಂಚಿಕೆಯಲ್ಲಿ ಆಗ್ತಿರುವಂತಹ ಒಂದಷ್ಟು ವಿದ್ಯಮಾನಗಳನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ರಾಮಲಿಂಗಾರೆಡ್ಡಿ ಅವರು ಸುಮಾರು 7-8 ಬಾರಿ ಶಾಸಕರಾಗಿದ್ದಂತಹವರು, ಬೆಂಗಳೂರಿನಲ್ಲಿ ಹೋಲ್ಡಿಂಗ್ ಇರುವಂತಹ ಒಬ್ಬ ವ್ಯಕ್ತಿ. ಅದು ಕೂಡ ಕಾಂಗ್ರೆಸ್ನ ಕಟ್ಟಾಳು. ಡಿ ಕೆ ಶಿವಕುಮಾರ್ ಅವರು ಹೇಗೆ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಿದ್ರು, ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರಿನಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿಯನ್ನ ಹೊಂದಿರುವಂತಹ ಒಬ್ಬ ರಾಜಕಾರಣಿ. ಇವತ್ತು ಇಂತಹ ರಾಜಕಾರಣಿಗೆ ಎಲ್ಲೋ ಒಂದ್ ಕಡೆ ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗ್ತಾರೆ ಅಂತಂತಂದ್ರೆ, ಅವ್ರಿಗೂ ಕೂಡ ಸಮಸ್ಯೆ ಆಗ್ತಿದೆ ಅಂತಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂದ್ರೆ, ರಾಮಲಿಂಗಾರೆಡ್ಡಿ ಅವರ ವಿಚಾರ ಮಾತ್ರವಲ್ಲ, ದೊಡ್ಡ ದೊಡ್ಡ ಸಚಿವರು, ಹಿರಿಯ ಸಚಿವರು, KH ಮುನಿಯಪ್ಪ ಆಗಿರ್ಬೋದು, KJ ಜಾರ್ಜ್ ಆಗಿರ್ಬೋದು, ಹೀಗೆ ಹಲವಾರು ಸಚಿವರು ಕೂಡ ಎಲ್ಲ ಒಂದ್ ಕಡೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾತ್ರ. ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ನನಗೆ ಆ ಖಾತೆ ಬೇಡ, ದಯಮಾಡಿ ನನಗೆ ನಾನು ಕೇಳಿದಂತಹ ಒಂದು ಖಾತೆಯನ್ನು ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಹತ್ರನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಡಿ ಕೆ ಶಿವಕುಮಾರ್ ಹತ್ರನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದ್ರೆ ಹೈಕಮಾಂಡ್ ಬಳಿ ಮಾತ್ರ ಹೋಗಿರ್ಲಿಲ್ಲ ಅವರು. ಇವತ್ತು ಕೂಡ ಅವರು ಹೈಕಮಾಂಡ್ ಬಳಿ ಹೋಗಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿದ್ನ ನೋಡಲಿಲ್ಲ. ಡೆಲ್ಲಿಗೆ ಒಂದಿನ ಹೋಗಿ ಪಾಲಿಟಿಕ್ಸ್ ಮಾಡಲಿಲ್ಲ ಅವರು. ಸೋನಿಯಾ ಗಾಂಧಿ ಹತ್ರ ಹೋಗಿ ಒಂದಿನ ಕೂಡ ಪಾಲಿಟಿಕ್ಸ್ ಮಾಡಲಿಲ್ಲ. ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಹೋಗಿ ಇಲ್ಲ ನನಗೆ ಇಂಥ ಖಾತೆನೇ ಬೇಕು, ನನ್ನನ್ನು CM ಮಾಡಬೇಕು, ನನಗೆ ಇದೇ ರೀತಿಯಾಗಿ ನೀವು ನಡೆಸ್ಕೋಬೇಕು ಅಂತೇಳಿ ಯಾವತ್ತೂ ಕೂಡ ರಾಜಕಾರಣ ಮಾಡಿದಂತಾರಲ್ಲ ಅವರು. ಅವರ ಕ್ಷೇತ್ರ ಇವತ್ತು ಕೂಡ ಯಾರಾದರೂ ಒಬ್ಬ ಸಚಿವ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಥವಾ ಯಾರಾದರೂ ಒಬ್ರು ಪಬ್ಲಿಕ್, ಸ್ವಾಮಿ ನನಗೆ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳಿ ನೇರವಾಗಿ ಯಾರಿಗಾದ್ರೂ ಒಬ್ಬರಿಗೆ, ಸಚಿವರಿಗೆ ಅಥವಾ ಶಾಸಕರಿಗೆ ಕಾಲ್ ಮಾಡಬಹುದು. ಕಾಲ್ ಮಾಡುವಂತಹ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ ಅಂತಂತಂದ್ರೆ ಅದು ರಾಮಲಿಂಗಾರೆಡ್ಡಿ ಅವರು ಮಾತ್ರ. ನೀವ್ ಯಾರೇ ಕಾಲ್ ಮಾಡ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ, ಏನಪ್ಪಾ ಏನ್ ಸಮಸ್ಯೆ ಹೇಳಪ್ಪ ಅಂತ ಕೇಳ್ತಾರೆ. ಅಷ್ಟ್ರ ಮಟ್ಟಿಗೆ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೊಂದಿರುವಂತಹದ್ದು. ಅಂದ್ರೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಅವರು ನಿರಂತರವಾಗಿ ಕಷ್ಟ ಸುಖಗಳನ್ನ ಕೇಳುವಂತಹ ಒಬ್ಬ ರಾಜಕಾರಣಿ. ಸೊ ಅಂತಹ ರಾಜಕಾರಣಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ? ಮೊನ್ನೆ ಅಷ್ಟೇ ಅವರು ರಾಜೀನಾಮೆನ ಕೊಟ್ಟರು. ಅದಾದ್ಮೇಲೆ ರಾಜೀನಾಮೆ ಕೊಟ್ಟ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳಾಯ್ತು, ಡಿ ಕೆ ಶಿವಕುಮಾರ್ ಅವರು ಅವರನ್ನ ಹೋಗಿ ಸಮಾಧಾನ ಮಾಡಿದ್ದು ಆಯ್ತು. ಅದಾದ ನಂತರ ರೇವಣ್ಣ ಅವರೆಲ್ಲರೂ ಹೋಗಿದ್ರು, ನಾವು ಅವರ ಸಮಕಾಲೀನ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದೆಲ್ಲ ಡೆವಲಪ್ಮೆಂಟ್ಗಳು ಬೇಕಾಗಿತ್ತಾ ಅಂತ ಅನಿಸ್ತಾ ಇತ್ತು. ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಮುತ್ಸದಿ ರಾಜಕಾರಣಿ, ಒಬ್ಬ ಕ್ಲೀನ್ ಹ್ಯಾಂಡು ಅಂತಹ ವ್ಯಕ್ತಿಗೆ ನೀವು ಯಾಕೆ ಈ ರೀತಿಯಾಗಿ ಕೊಡಿ ಸ್ವಾಮಿ, ಅವ್ರು ಕೇಳಿದ್ದು ಕೊಡಿ, ಏನಾಗುತ್ತೆ? ಈಗ ನಿಮ್ಗೆ ನೀವು CM ಆಗ್ಲೇಬೇಕು ಅಂತೇಳಿ ಪಟ್ಟಿಡ್ಕೊಂಡು ಕೂತ್ಕೊಂಡ್ರಲ್ಲ, ಅವ್ರು ಆ ಥರ ಏನಾರ ಮಾಡಿದ್ರ ಹೋಗ್ಲಿ? ಇಲ್ಲ, ಆಗ್ಲಿಲ್ಲ. ಸೊ ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ, ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗ್ತಿದೆ ಅಂತಂತಂದ್ರೆ, ಒಬ್ಬ ಸರಿಯಾದಂತಹ ಒಬ್ಬ ನಾಯಕತ್ವ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಯಲ್ಲಿದ್ದಾರೆ, ರಾಹುಲ್ ಗಾಂಧಿ ಅವರು ಕೂಡ ಡೆಲ್ಲಿಯಲ್ಲಿದ್ದಾರೆ. ಇಲ್ಲಿ ಒಬ್ಬ ಸರಿಯಾದಂತಹ ಒಬ್ಬ ನಾಯಕತ್ವ ಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಆ ತಾಕತ್ತು, ಆ ಪವರು ಎಲ್ಲವೂ ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂತಂದ್ರೆ ಎಲ್ಲರನ್ನೂ ಒಟ್ಟುಗೂಡಿಸುವಂತಹ ಒಂದು ಕೆಲಸ ಆಗ್ಬೇಕಾಗಿರುವಂಥದ್ದು ಅದು ಸಿದ್ದರಾಮಯ್ಯನವ್ರಿಗಿತ್ತು. ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಇಂತಹ ವಿಚಾರಗಳನ್ನ ಟ್ಯಾಕಲ್ ಮಾಡಬೇಕಾಯ್ತು ಅದೆಲ್ಲವನ್ನೂ ಕೂಡ ಅವ್ರು ಮಾಡ್ಕೊಂಡು ಬಂದ್ರು. ಸತತ 8 ವರ್ಷಗಳ ಕಾಲ ಅವರು CM ಆದಂತಹ ಸಂದರ್ಭದಲ್ಲಿ ಈ ರೀತಿ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಂತಹ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ಅವರು ಬಗೆಹರಿಸಬೇಕಾಗಿತ್ತು ಅದನ್ನ ಅದೇ ರೀತಿಯಾಗಿ ಬಗೆಹರಿಸ್ತಾ ಇದ್ರು. ಆದ್ರೆ ಈಗ ಕೇವಲ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಂಡು ಒಂದು 2-3 ದಿನ ಮಾತ್ರ ಆಗಿದೆ. ಅದರಲ್ಲಿ ಹಿರಿಯ ಸಚಿವರೇ ಜಾರ್ಜು, ಮುನಿಯಪ್ಪ,
ರಾಮಲಿಂಗಾರೆಡ್ಡಿ ಈ ರೀತಿಯಾದಂತಹ ಹಿರಿಯ ಸಚಿವರೇ, ಇನ್ನೂ 13 ಸಚಿವರು ಮಾತ್ರ ಆಗಿರೋದಷ್ಟೇ, ಇನ್ನೂ 20 ಜನ ಆಗ್ಬೋದು, ಮಿನಿಮಮ್ 18ರಿಂದ 20 ಜನ ಇನ್ನೂ ಸಚಿವರಾಗ್ಬೋದು. ಸೊ ಅವ್ರಿನ್ನು ಯಾವ್ಯಾವ ರೀತಿ ಆಟವನ್ನು ಶುರು ಮಾಡ್ತಾರೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತಿನ್ಯಾವ ರೀತಿಯಾದಂತಹ ಒಂದು ಸಂಕಷ್ಟ ಎದುರಾಗುತ್ತೋ ಗೊತ್ತಿಲ್ಲ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಇದು ಫಸ್ಟ್ ಬಾಲೇ ಎಲ್ಲೋ ಒಂದ್ ಕಡೆ ಕ್ಲೀನ್ ಬೋಲ್ಡ್ ಆಗ್ಬಿಟ್ರು ಡಿ ಕೆ ಶಿವಕುಮಾರ್ ಅಂತ ಈಗ ರಾಜಕಾರಣಿಗಳು ಅಂದ್ರೆ ಆ ರೀತಿಯಾಗಿ ಒಂದಷ್ಟು ಚರ್ಚೆ ಆಗ್ತಿದೆ ರಾಜಕಾರಣದಲ್ಲಿ. ಒಬ್ಬ ಹಿರಿಯ ಸಚಿವರನ್ನ ನೀವು ಸರಿಯಾಗಿ ನಡೆಸ್ಕೊಳಕ್ಕಾಗಿಲ್ಲ ಅಂತಂತಂದ್ರೆ ಹೇಗೆ ಇದು ಅನ್ನೋದು ಕೂಡ ಈಗ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿರುವಂಥದ್ದು. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಡಬೇಕಾದ್ರೆ ಅವತ್ತು ಯಾವ ರೀತಿ ಆಯ್ತು ಅಂತೇಳಿ ಇಡೀ ಇಡೀ ರಾಜ್ಯನೇ ನೋಡಿರುವಂತಹದ್ದು. ಸರ್, ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬೇಡಿ ನೀವು ಅಂತೇಳಿ ಅವರ ಕಾರ್ಯಕರ್ತರು ಹೋಗಿ ಅವ್ರ ಮನೆ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆದ್ರೂ ಕೂಡ ರಾಜೀನಾಮೆಯನ್ನು ಕೊಟ್ಟರು. ಅದಾದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಗಳಾಯ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಯಾರು ಕಾರಣ? ಎಸ್, ಇದು ಮೇನ್ ಸಬ್ಜೆಕ್ಟ್. ಇದು ರಾಮಲಿಂಗಾರೆಡ್ಡಿ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ಕೊಟ್ರ, ಅಥವಾ ಬೇರೆ ಯಾರಾದ್ರೂ ಕೊಡ್ಸುದ್ರ, ಅಥವಾ ಬೇರೆ ಏನಾರ ಡೆವಲಪ್ಮೆಂಟ್ ಆಗಿತ್ತಾ ಗೊತ್ತಿಲ್ಲ. ಆದ್ರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಹೈಕಮಾಂಡ್ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇಲ್ಲ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂತಹದ್ದು. ರಾಜೀನಾಮೆ ಕೊಡ್ತಾರ, ಕೊಡ್ಲಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಖಡಕ್ ಆಗಿ ಸಂದೇಶವನ್ನು ಕೊಟ್ಟಿದ್ರು. ಅವರು ನಾವೇನು ಖಾತೆಯನ್ನ ಕೊಟ್ಟಿದ್ದೀವೋ, ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ಕೊಟ್ಟಿದೀವೋ ಅದೇ ಖಾತೆಯಲ್ಲಿ ಅವ್ರು ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಚೇಂಜ್ ಮಾಡಬೇಡಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡ್ಲಿ, ಜಾರ್ಜ್ ರಾಜೀನಾಮೆ ಕೊಡ್ಲಿ, ಅಥವಾ KH ಮುನಿಯಪ್ಪ ರಾಜೀನಾಮೆ ಕೊಡ್ಲಿ, ಯಾರಾದ್ರೂ ಕೊಡ್ಲಿ, ನಾವೇನ್ ಡಿಸಿಷನ್ ತಗೊಂಡಿದ್ವೋ ಆ ಡಿಸಿಷನ್ಗೆ ನೀನು ಬದ್ಧವಾಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ ಆದಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಸೊ ಆ ಒಂದು ಹಿನ್ನೆಲೆ, ಆ ಒಂದು ವಿಚಾರ ರಾಮಲಿಂಗಾರೆಡ್ಡಿ ಅವರಿಗೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಹೈಕಮಾಂಡೇ ಕಾರಣ ಆಗ್ಬಿಡ್ತಾ, ಕಾಂಗ್ರೆಸ್ನ ಹೈಕಮಾಂಡೇ ಕಾರಣ ಆಗ್ಬಿಡ್ತಾ, ಈ ರೀತಿಯಾದಂತೊಂದಷ್ಟು ಪ್ರಶ್ನೆಗಳು ಈಗ ಚರ್ಚೆಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು, ರಾಜಕೀಯ ಪಡಸಾಲೆಯಲ್ಲೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಮುಂದೆ ಏನಾಗ್ಬೋದು? ಇದು ಇಲ್ಲಿಗೆ ಮುಗಿದೋಗ್ಬಿಡ್ತಾ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರು ಸದ್ಯಕ್ಕೆ ಮಾತ್ರ ಶಮನರಾಗಿದ್ದಾರೆ, ಸದ್ಯಕ್ಕೆ ಮಾತ್ರ ಕೂಲ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಬೇಡ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ, ಇದು ನಮ್ಮ ಮನೆ, ಇದು ಈ ಮನೆಯನ್ನ ಹೊಡೆಯುವಂತ ಕೆಲಸ ಆಗ್ಬಾರ್ದು, ಯಾರಿಂದಲೂ ಕೂಡ ಆಗ್ಬಾರ್ದು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆ ರಿಕ್ವೆಸ್ಟ್ಗೆ ಎಲ್ಲೋ ಒಂದ್ ಕಡೆ ಅವರು ಕೂಡ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಆದ್ರೆ ಅವರು ಕೇಳಿದಂತಹ ಖಾತೆಯನ್ನ ಕೊಟ್ಟಾಗ ಮಾತ್ರ ಇದು ಎಲ್ಲವೂ ಕೂಡ ಶಮನ ಆಗುತ್ತೆ. ಇಲ್ಲ ಅಂತಂತಂದ್ರೆ ಶಮನ ಆಗಲ್ಲ. ಈಗಾಗಲೇ ಅವ್ರು ಕೇಳ್ತಿರೋದಿಷ್ಟೇ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನ ಕೊಡಿ ನನಗೆ, ಜಲಸಂಪನ್ಮೂಲ ಖಾತೆ ಬೇಡ ಅಂತಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೇಳಿರುವಂಥದ್ದು. ಈ ಹಿಂದೆ ಕೂಡ ಸಾರಿಗೆ ಸಚಿವರಾಗಿದ್ರು, ಗೃಹ ಸಚಿವರಾಗಿದ್ರು. ಅವರಿಗೆ ಯಾವ ಖಾತೆಗಳನ್ನ ಕೊಟ್ಟಾಗಲೂ ಕೂಡ ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಎಲ್ಲೂ ಕೂಡ ಆಚೆ ಈಚೆ ಆಗಿಲ್ಲ. ತುಂಬಾ ಕ್ಲೀನ್ ಹ್ಯಾಂಡ್ರಿ ಅವರು, ತುಂಬಾ ಸಜ್ಜನ ರಾಜಕಾರಣಿ. ಎಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಂತಹ ವ್ಯಕ್ತಿ ಅಲ್ಲ, ಯಾರಿಗೂ ಕೂಡ ತುಂಬಾ ತುಚ್ಛವಾಗಿ ಮಾತಾಡಿದಂತಹ ವ್ಯಕ್ತಿ ಅಲ್ಲ. ಯಾರು ಏನೇ ಸಮಸ್ಯೆ ಅಂತ ಹೇಳಿದ್ರು ಕೂಡ ಅವ್ರ ಕೈಲಿ ಆಗುತ್ತೆ ಅಂತಂದ್ರೆ ಮಾಡ್ತಾರೆ, ಆಗಲ್ಲ ಅಂತಂದ್ರೆ ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕು ಅದನ್ನ ಅದೇ ರೀತಿಯಾಗಿ ಹ್ಯಾಂಡಲ್ ಮಾಡುವಂತ ಒಬ್ಬ ಮನುಷ್ಯ. ಅಂತಹ ವ್ಯಕ್ತಿಗೆ ನೀವು ಯಾಕೆ ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಖಾತೆ ವಿಚಾರದಲ್ಲಿ ನೀವು ಯಾಕೆ ಅವರಿಗೆ ಬೇಜಾರು ಮಾಡ್ತೀರಾ? ಸುಮಾರು 7-8 ಬಾರಿ BTM ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಸೊ ಆ ರೀತಿಯಾಗಿ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ ಕೇವಲ ಒಂದು ಖಾತೆ ವಿಚಾರದಲ್ಲಿ ಅವ್ರಿಗೆ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನಿಜಕ್ಕೂ ಗೊತ್ತಿಲ್ಲ. ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳು ಮುಂದೆ ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆಯುತ್ತೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು CM ಆಗಿರುವಂತಹದ್ದು ಇಡೀ ರಾಜ್ಯದ ಜನರಿಗೆ ಬಹಳ ಖುಷಿ ಕೊಡುವಂತಹ ವಿಚಾರನೆ. ಯಾಕೆಂತಂದ್ರೆ ಈಗಾಗಲೇ 8 ವರ್ಷಗಳ ಕಾಲ ಸಿದ್ದರಾಮಯ್ಯನವರು CM ಆಗಿದ್ರು. ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಚಾನ್ಸ್ ಸಿಕ್ಕಿದೆ. ಆ ಚಾನ್ಸ್ ಅನ್ನ ಅವರು ಒಳ್ಳೆ ರೀತಿಯಲ್ಲಿ ಅವರು ಬಳಸ್ಕೊಳ್ಳೇಬೇಕಾಗುತ್ತೆ. ಜೊತೆಗೇನಂತಂದ್ರೆ ಅವ್ರಿಗೆ ಆ ಸ್ಥಾನಕ್ಕೆ ಅವರು ಕೂಡ ಕೇಪಬಿಲಿಟಿ ಇರುವಂತಹ ಪರ್ಸನ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು 135-140 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಅವರೆಷ್ಟೇ ಮಾಸ್ ಲೀಡರ್ ಆಗಿರ್ಬೋದು, ಅವರೆಷ್ಟೇ ಜನರ ಜೊತೆ ಬೆರೆಯುವಂತಹ ಒಬ್ಬ ರಾಜಕಾರಣಿ ಆಗಿರ್ಬೋದು, ಆದ್ರೆ ಕೆಲವೊಂದು ಟೆಕ್ನಿಕಲ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಯಾರನ್ನ ಯಾವ ರೀತಿಯಾಗಿ ಪಟ್ಟನ್ನ ಹಾಕ್ಬೇಕು, ರಾಜಕೀಯ ಪಟ್ಟನ್ನ ಹಾಕ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು.
ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಸೊ ನಮ್ಮ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಎಲ್ಲ ಹಿರಿಯ ರಾಜಕಾರಣಿಗಳನ್ನ, ರಾಮಲಿಂಗಾರೆಡ್ಡಿ, ಜಾರ್ಜು, ಮುನಿಯಪ್ಪ, ಈ ರೀತಿಯಾದಂತಹ ಹಿರಿಯ ರಾಜಕಾರಣಿಗಳನ್ನ ಒಟ್ಟಾಗಿ ತಗೊಂಡೋಗಿ ಅವ್ರಿಗೆಲ್ಲೂ ಕೂಡ ಅವಮಾನ ಮಾಡಬೇಡಿ. ಅವರು ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷದ ಒಂದು ಇಮೇಜು ಬೇರೆ ರೀತಿಯಾಗಿ ಅದು ಪೋಟ್ರೆ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಹಿರಿಯ ರಾಜಕಾರಣಿಗಳಿಗೆ ಅವಮಾನವನ್ನು ಮಾಡಬೇಡಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.